ಶುಭೋದಯ. ನನ್ನ ಹೆಸರು ಪ್ರತೀಕ್ಷಾ ಬಿ. ನಾನು ಬಿ ಲಿಂಗಯ್ಯ ವಸತಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ರಿಜಿಸ್ಟರ್ ಸಿರಿಗೆರೆ ಇದರಲ್ಲಿ 9ನೇ ತರಗತಿ ಡಿ ವಿಭಾಗದಲ್ಲಿ ಓದುತ್ತಿದ್ದೇನೆ. ನಾವು ಇಂದು ಕನ್ನಡ ವ್ಯಾಕರಣದಲ್ಲಿ ಒಂದು ಭಾಗವಾಗಿರುವ ಸಮಾಸದ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲು ಸಮಾಸ ಪದದ ಅರ್ಥವನ್ನು ನೋಡೋಣ. ಸಮಾಸ ಈ ಪದವು ಸಂಸ್ಕೃತ ಪದದಿಂದ ಬಂದಿದೆ. ಕನ್ನಡದಲ್ಲಿ ಇದಕ್ಕೆ ಒಂದು ಕೂಡಿದ್ದು ಎಂದು ಹೇಳುತ್ತಾರೆ. ಸರಳವಾಗಿ ಸಮಾಸ ಎಂದರೆ ಸರಳವಾಗಿ ಹೇಳುವುದಾದರೆ ಪದಗಳ ಜೋಡಣೆ ಎಂದರ್ಥ. ಸಂಧಿಯಲ್ಲಿ ನಾವು ಎರಡು ವರ್ಣಗಳು ಲೋಪವಾಗಿ ಆಗುವುದನ್ನು ಸಂಧಿ ಎನ್ನುತ್ತೇವೆ. ಎರಡು ಪದಗಳು ಲೋಪವಾಗಿ ಆಗುವುದನ್ನು ಸಮಾಸ ಎನ್ನುತ್ತೇವೆ. ಸಮಾಸ ಎಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಅರ್ಥಕೆಡದಂತೆ ಬಂದು ಮಧ್ಯದಲ್ಲಿರುವ ವಿಭಕ್ತಿ ಪ್ರತ್ಯಯ ಲೋಪವಾಗಿ ಒಂದು ಪದವಾಗುವುದನ್ನು ಸಮಾಸ ಎನ್ನುತ್ತೇವೆ. ಸಮಾಸದಲ್ಲಿ ಒಟ್ಟು ಎರಡು ಪದಗಳಿರುತ್ತವೆ. ಮೊದಲನೆಯ ಪದವನ್ನು ಪೂರ್ವ ಪದ ಎನ್ನುತ್ತೇವೆ. ಎರಡನೆಯ ಪದವನ್ನು ಉತ್ತರ ಪದ ಎನ್ನುತ್ತೇವೆ. ಪೂರ್ವ ಪದ ಮತ್ತು ಉತ್ತರ ಪದ ಸೇರಿ ಸಮಸ್ತ ಪದವಾಗುತ್ತದೆ. ಉದಾಹರಣೆಗಳನ್ನು ನೋಡೋಣ. ವಿಗ್ರಹ ವಾಕ್ಯ ಅಂದ್ರೆ ಏನಂತ ಹೇಳ್ಬೇಕಮ್ಮ? ಫಸ್ಟ್ ವಿಗ್ರಹ ವಾಕ್ಯ ಎಂದರೇನು? ದೇವ ಮಂದಿರ ಈ ಪದವನ್ನು ಯಾರಾದರೂ ಬಿಡಿಸಿ ಹೇಳ್ತೀರಾ? ದೇವ ಪ್ಲಸ್ ಮಂದಿರ. ತಪ್ಪಾದ ಉತ್ತರ. ದೇವರ ಪ್ಲಸ್ ಸರಿಯಾದ ಉತ್ತರ. ಇಲ್ಲಿ ದೇವರ ಎನ್ನುವುದು ಪೂರ್ವ ಪದ, ಮಂದಿರ ಎನ್ನುವುದು ಉತ್ತರ ಪದ. ಹೆದ್ದೊರೆ ಈ ಪದವನ್ನು ಯಾರಾದರೂ ಬಿಡಿಸಿ ಹೇಳಿ. ಹಿರಿದಾದ ಪ್ಲಸ್ ದೊರೆ. ತಪ್ಪಾದ ಉತ್ತರ. ಹಿರಿಯ ಪ್ಲಸ್ ದೊರೆ. ತಪ್ಪಾದ ಉತ್ತರ. ಹಿರಿದು ಪ್ಲಸ್ ದೊರೆ. ಸರಿಯಾದ.
ಇಲ್ಲವಾದರೆ ಎರಡು ತದ್ಭವಗಳಿಂದ ಕೂಡಿ ನಾವು ಸಮಾಸವನ್ನು ಮಾಡುತ್ತೇವೆ. ನಾವು ಕನ್ನಡ ಪ್ಲಸ್ ಸಂಸ್ಕೃತ ಪದವನ್ನು ಸೇರಿಸಿ ಸಮಾಸ ಮಾಡಿದರೆ ಅದನ್ನು ಹರಿಸಮಾಸ ಎಂದು ಹೇಳುತ್ತೇವೆ. ಹರಿಸಮಾಸಕ್ಕೆ ಉದಾಹರಣೆಯನ್ನು ನೋಡೋಣ. ಮಂಗಳಾರತಿ ಪದವನ್ನು ಬಿಡಿಸಿ ಅಳವಡಿಸಿರಾ? ಮಂಗಳ ಪ್ಲಸ್ ಆರತಿ. ಸರಿಯಾದ ವಿಭಕ್ತಿ ಪ್ರತ್ಯಯ ಬರಬೇಕು. ಮಂಗಳದ ಪ್ಲಸ್ ಆರತಿ. ಬರಬೇಕು ವಿಭಕ್ತಿ ಪ್ರತ್ಯಯ ಮಂಗಳದ. ಇಲ್ಲಿ ಮಂಗಳದ ಎನ್ನುವುದು ಪೂರ್ವ ಪದ, ಆರತಿ ಎನ್ನುವುದು ಉತ್ತರ ಪದ. ದಳಪತಿ ದಳದ ಪ್ಲಸ್ ಪತಿ. ಸರಿಯಾದ ಉತ್ತರ. ಇಲ್ಲಿ ದಳದ ಎನ್ನುವುದು ಪೂರ್ವ ಪದ, ಪತಿ ಎನ್ನುವುದು ಉತ್ತರ ಪದ. ಇಲ್ಲಿ ಮಂಗಳದ ಮತ್ತು ದಳ, ಮಂಗಳ ಮತ್ತು ದಳ ಇದು ಸಂಸ್ಕೃತ ಪದ, ಆರತಿ ಮತ್ತು ಪತಿ ಕನ್ನಡ ಪದ. ಇವೆರಡು ಸೇರಿ ಆಗಿರುವ ಮಂಗಳಾರತಿ, ದಳಪತಿ ಇವೆರಡನ್ನು ಹರಿಸಮಾಸಕ್ಕೆ ಉದಾಹರಣೆ ಕೊಡಬಹುದು. ಇಂದಿನ ಕಾಲದಲ್ಲಿ ಕವಿಗಳು ಹರಿಸಮಾಸವನ್ನು ನಡೆಸಿದ್ದಾರೆ. ಅದರಲ್ಲಿ ನಾವು ದೋಷವನ್ನು ಹುಡುಕಬಾರದು. ಒಟ್ಟು ಸಮಾಸದಲ್ಲಿ 8 ವಿಧಗಳಿವೆ. ಅವು ಯಾವುವೆಂದರೆ ತತ್ಪುರುಷ ಸಮಾಸ, ಕರ್ಮಧಾರಯ ಸಮಾಸ, ದ್ವಿಗು ಸಮಾಸ, ಅಂಶಿ ಸಮಾಸ, ದ್ವಂದ್ವ ಸಮಾಸ, ಬಹುವಿಧಿ ಸಮಾಸ, ಕ್ರಿಯಾ ಸಮಾಸ, ಗಮಕ ಸಮಾಸ. ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ಗಾಯತ್ರಿ ಓಯಲ್. ನಾನು 9ನೇ ತರಗತಿ ಡಿ ವಿಭಾಗದಲ್ಲಿ ಓದುತ್ತಿದ್ದೇನೆ. ನಮಗೆ ಗೊತ್ತಿರುವಂತೆ ಸಮಾಸದಲ್ಲಿ 8 ವಿಧಗಳಿವೆ. ಅದರಲ್ಲಿರುವಂತಹ ತತ್ಪುರುಷ ಸಮಾಸ ಮತ್ತು ಕರ್ಮಧಾರಯ ಸಮಾಸದ ಬಗ್ಗೆ ನಾವು ನೋಡೋಣ. ನಾವು ಮೊದಲನೇದಾಗಿ ಉದಾಹರಣೆಯ ಮುಖಾಂತರ ಇದನ್ನು ನೋಡೋಣ. ಮೊದಲನೇ ಉದಾಹರಣೆ ಅರಮನೆ. ಈ ಪದವನ್ನು ಯಾರಾದರೂ ಬಿಡಿಸಿ ಹೇಳಿ. ಅರಸನ ಪ್ಲಸ್ ಮನೆ. ಸರಿಯಾದ ಉತ್ತರ. ಇಲ್ಲಿ ಮನೆಯ ಪದದ ಅರ್ಥ ಮುಖ್ಯವೋ ಅರಸನ ಪದದ ಅರ್ಥ ಮುಖ್ಯವೋ? ಯಾರಿಗಾದರೂ ಗೊತ್ತಿದೆಯಾ? ತಪ್ಪಾದ ಉತ್ತರ. ಇಲ್ಲಿ ಮನೆಯ ಪದ ಅರ್ಥ ಮುಖ್ಯವಾಗುತ್ತದೆ. ಹೇಗೆಂದರೆ ಇಲ್ಲಿ ಮನೆ ಯಾರ ಮನೆ ಎಂದು ಪ್ರಶ್ನೆ ಬಂದಾಗ ಇಲ್ಲಿ ಅರಸನ ಮನೆ ಎಂಬುದು ಬರುತ್ತದೆ. ಅರಸನ ಸಂಬಂಧಿಯಾದ ಮನೆಯನ್ನು ನಾವು ಅರಮನೆ ಎಂದು ಹೇಳಬಹುದು. ಅದಕ್ಕಾಗಿ ಇಲ್ಲಿ ಮನೆಯ ಪದದ ಅರ್ಥ ಮುಖ್ಯವಾಗುತ್ತದೆ. ಇದೇ ರೀತಿ ಇನ್ನೊಂದು ಉದಾಹರಣೆ. ಈ ಪದವನ್ನು ಬಿಡಿಸಿದಾಗ ಕಾಲಿನ ಪ್ಲಸ್ ಬಳೆ ಎಂದು ಆಗುತ್ತದೆ. ಇಲ್ಲಿ ನಮಗೆ ಗೊತ್ತಿರುವ
ಗೊತ್ತಿರುವಂತೆ ಬಳೆಗಳಲ್ಲಿ ಅನೇಕ ವಿಧ. ಇಲ್ಲಿ ಕಾಲಿನ ಎಂದರೆ ಕಾಲಿನ ಸಂಬಂಧಿಯಾದ ಬಳೆಯನ್ನು ನಾವು ಕಾಲು ಬಳೆ ಎಂದು ಹೇಳುತ್ತೇವೆ. ಅದೇ ರೀತಿ ಕೈ ಬಳೆ ಇದೆ. ಆದ್ದರಿಂದ ಇಲ್ಲೂ ಸಹ ಬಳೆಯ ಪದದ ಅರ್ಥವೇ ಮುಖ್ಯವಾಗುತ್ತದೆ. ಹಾಗಾದರೆ ಈ ಸಮಾಸದ ಲಕ್ಷಣವನ್ನು ಹೀಗೆ ಹೇಳಬಹುದಾಗಿದೆ. ತತ್ಪುರುಷ ಸಮಾಸವೆಂದರೆ ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಅದರ ಉತ್ತರ ಪದದ ಅರ್ಥ ಪ್ರಧಾನವಾದರೆ ಆ ಸಮಾಸವನ್ನು ತತ್ಪುರುಷ ಸಮಾಸವೆಂದು ಹೇಳಬಹುದಾಗಿದೆ. ತತ್ಪುರುಷ ಸಮಾಸವೆಂದರೆ ಎರಡು ನಾಮಪದಗಳು ಇರಬೇಕು ಮತ್ತು ಉತ್ತರ ಪದದ ಅರ್ಥ ಪ್ರಧಾನವಾಗಿರಬೇಕು. ಹಾಗೆ ಪೂರ್ವ ಪದ, ನಿಮಗೆ ಗೊತ್ತಿರುವಂತೆ ಅವಳು ಹೇಳಿದಳು ಪೂರ್ವ ಪದದಲ್ಲಿ ಪೂರ್ವ ಪದವು ತೃತೀಯ ವಿಭಕ್ತಿಯಿಂದ ಮೊದಲುಗೊಳ್ಳುತ್ತದೆ ಮತ್ತು ಸಪ್ತಮಿ ವಿಭಕ್ತಿಯವರೆಗೆ ಯಾವ ವಿಭಕ್ತಿ ಪ್ರತ್ಯಯ ಅಂತ್ಯವಾಗುತ್ತದೆಯೋ ಅದನ್ನು ಹೇಳುವುದು ವಾಡಿಕೆಯಾಗಿದೆ. ಈಗ ಉದಾಹರಣೆ ನೋಡೋಣ. ಬೆಟ್ಟದಾವರೆ, ಈ ಪದವನ್ನು ಯಾರಾದರೂ ಬಿಡಿಸಿ ಹೇಳಿ. ಬೆಟ್ಟದ ಪ್ಲಸ್ ತಾವರೆ. ಸರಿಯಾದ ಉತ್ತರ. ಇಲ್ಲಿ ತಾವರೆ ಅಂದರೆ ಕಡಲ ತಾವರೆ ಇದೆ, ಬೆಟ್ಟದ ತಾವರೆ ಇದೆ. ಇಲ್ಲಿ ಬೆಟ್ಟದ ಸಂಬಂಧಿಯಾದ ತಾವರೆ ಆದ್ದರಿಂದ ಇದು ಬೆಟ್ಟದ ತಾವರೆ ಆಗಿದೆ. ತಲೆನೋವು, ಈ ಪದವನ್ನು ಯಾರಾದರೂ ಬಿಡಿಸಿ ಹೇಳಿ. ಲಾಸ್ಟ್. ತಲೆಯ ಪ್ಲಸ್ ನೋವು. ತಪ್ಪಾದ ಉತ್ತರ. ತಲೆಯಲ್ಲಿ ಪ್ಲಸ್ ನೋವು. ಸರಿಯಾದ ಉತ್ತರ. ಇಲ್ಲಿ ಎಲ್ಲಿ ಉಂಟಾದ ನೋವು ಎಂದು ಪ್ರಶ್ನೆ ಬಂದಾಗ ತಲೆಯಲ್ಲಿ ಉಂಟಾದ ನೋವನ್ನು ನಾವು ತಲೆನೋವು ಎಂದು ಹೇಳುತ್ತೇವೆ. ಆದ್ದರಿಂದ ಹಾಗೆ ಇಲ್ಲಿ ಅಲ್ಲಿ ಎಂಬ ವಿಭಕ್ತಿ ಪ್ರತ್ಯಯವಿದೆ. ಇದು ಸಪ್ತಮಿ ವಿಭಕ್ತಿ ಪ್ರತ್ಯಯ ಇರುವುದರಿಂದ ಸಪ್ತಮಿ ತತ್ಪುರುಷ ಸಮಾಸವಾಗಿದೆ. ಇದು ಷಷ್ಠಿ ತತ್ಪುರುಷ ಸಮಾಸವಾಗಿದೆ. ನಂತರ ಕಣ್ಗುರುಳ, ಈ ಪದವನ್ನು ಯಾರಾದರೂ ಬಿಡಿಸಿ. ಕಣ್ಣಿನಿಂದ ಪ್ಲಸ್ ಕುರುಡ. ಸರಿಯಾದ ಉತ್ತರ. ಕಣ್ಣಿನಿಂದ ಪ್ಲಸ್ ಕುರುಡ, ಸರಿಯಾದ ಉತ್ತರ. ಇಲ್ಲಿ ಇಂದ ಎಂಬ ತೃತೀಯ ವಿಭಕ್ತಿ ಪ್ರತ್ಯಯವಿದ್ದು ಇದು ತೃತೀಯ ತತ್ಪುರುಷ ಸಮಾಸವಾಗಿದೆ. ಹಾಗಾದರೆ ತತ್ಪುರುಷ ಸಮಾಸವೆಂದರೆ ಆಯಿತು. ಎಲ್ಲರಿಗೂ ಗೊತ್ತಾಯಿತು ಎಂದು ಭಾವಿಸುತ್ತೇನೆ. ತತ್ಪುರುಷ ಸಮಾಸವೆಂದರೆ ಎರಡು ನಾಮಪದಗಳು ಇರಬೇಕು ಮತ್ತು ಉತ್ತರ ಪದದ ಅರ್ಥ ಪ್ರಧಾನವಾಗಿರಬೇಕು. ಅದೇ ರೀತಿ ನಾನು ಕೊಟ್ಟಿರುವ ಉದಾಹರಣೆಯನ್ನು ಹೊರತುಪಡಿಸಿ ಯಾರಿಗಾದರೂ
ಇನ್ನೊಂದು ಉದಾಹರಣೆ ಗೊತ್ತಿದ್ದರೆ ಹೇಳಿ. ಜೋರಾಗಿ. ಹೂದೋಟ. ಸರಿಯಾದ ಉತ್ತರ. ಅದನ್ನು ಬಿಡಿಸಿದಾಗ ಹೂವಿನ ಪ್ಲಸ್ ತೋಟದ್ದು ಆಗುತ್ತದೆ. ಈಗ ನಾವು ಕರ್ಮಧಾರೆಯ ಸಮಾಸದ ಬಗ್ಗೆ ನೋಡೋಣ. ಇದನ್ನು ಸಹ ನಾವು ಕೆಲವೊಂದು 2 ಉದಾಹರಣೆಯ ಮುಖಾಂತರ ನೋಡೋಣ. ಮೊದಲನೆಯದು ದೊಡ್ಡ ಹುಡುಗನು. ಈ ಪದವನ್ನು ಯಾರಾದರೂ ಬಿಡಿಸಿ ಹೇಳಿ. ತಪ್ಪಾದ ಉತ್ತರ. ಇದನ್ನು ಬಿಡಿಸಿದಾಗ ದೊಡ್ಡವನು ಪ್ಲಸ್ ಹುಡುಗನು ಎಂದು ಆಗುತ್ತದೆ. ಅದೇ ರೀತಿ ದೊಡ್ಡ ಹೆಂಗಸು, ಈ ಪದವನ್ನು ಕೂಡ ಬಿಡಿಸಿದಾಗ ದೊಡ್ಡವಳು ಪ್ಲಸ್ ಹೆಂಗಸು ಎಂದು ಆಗುತ್ತದೆ. ಈ ಉದಾಹರಣೆಯನ್ನು ನಾವು ನೋಡಿದಾಗ ಇಲ್ಲಿ ದೊಡ್ಡವನು ಮತ್ತು ದೊಡ್ಡವಳು ಈ ಪದಗಳು ಹುಡುಗನು ಮತ್ತು ಹೆಂಗಸು ಎಂದರೆ ಉತ್ತರ ಪದದ ವಿಶೇಷಣವನ್ನು ಹೇಳುತ್ತಿವೆ ಮತ್ತು ಇವೆರಡೂ ಕೂಡ ಲಿಂಗ, ವಚನ ಮತ್ತು ವಿಭಕ್ತಿಗಳಿಂದ ಸಮನಾಗಿದೆ. ಹಾಗಾದರೆ ಈ ಕರ್ಮಧಾರಯ ಸಮಾಸದ ಲಕ್ಷಣವನ್ನು ಹೀಗೆ ಹೇಳಬಹುದಾಗಿದೆ. ಪೂರ್ವೋತ್ತರ ಪದಗಳು ಲಿಂಗ, ವಚನ ಮತ್ತು ವಿಭಕ್ತಿಗಳಿಂದ ಸಮನಾಗಿರುತ್ತದೆ ಮತ್ತು ವಿಶೇಷಣ ಎಂದರೆ ಪೂರ್ವ ಪದ, ವಿಶೇಷ ಎಂದರೆ ಉತ್ತರ ಪದ. ಎರಡೂ ಸಂಬಂಧದಿಂದ ಆಗುವ ಸಮಾಸವನ್ನೇ ನಾವು ಕರ್ಮಧಾರಯ ಸಮಾಸವೆಂದು ಹೇಳುತ್ತೇವೆ. ಕರ್ಮಧಾರಯ ಸಮಾಸ ಎಂದರೆ ಪೂರ್ವೋತ್ತರ ಪದಗಳು ಲಿಂಗ, ವಚನ, ವಿಭಕ್ತಿಗಳಿಂದ ಸಮನಾಗಿರಬೇಕು ಹಾಗೂ ವಿಶೇಷಣ ವಿಶೇಷ ಸಂಬಂಧದಿಂದ ಆಗುವ ಸಮಾಸವನ್ನೇ ನಾವು ಕರ್ಮಧಾರಯ ಸಮಾಸವೆಂದು ಹೇಳುತ್ತೇವೆ. ಅದೇ ರೀತಿ ತತ್ಪುರುಷ ಸಮಾಸದಲ್ಲಿ ನೋಡಿದಂತೆ ಇಲ್ಲೂ ಸಹ
ಉತ್ತರ ಪದದ ಅರ್ಥ ಪ್ರಧಾನವಾಗಿರುತ್ತದೆ. ಮತ್ತೆ ಉತ್ತರ ಪದದ ವಿಶೇಷಣವನ್ನು ಹೇಳುವುದೇ ಕರ್ಮಧಾರೆಯ ಸಮಾಸವಾಗಿದೆ. ಇದನ್ನು ನಾವು ತಿಳಿದುಕೊಂಡರೆ ಸುಲಭವಾಗಿ ಕರ್ಮಧಾರೆಯ ಸಮಾಸ ಎಂದರೇನು ಎಂದು ತಿಳಿಯಬಹುದಾಗಿದೆ. ಉದಾಹರಣೆ ನೋಡುವುದಾದರೆ ಹೆಮ್ಮರ, ಈ ಪದವನ್ನು ಯಾರಾದರೂ ಬಿಡಿಸಿ ಹೇಳಿ. ಹಿರಿದು ಪ್ಲಸ್ ಮರ. ಸರಿಯಾದ ಉತ್ತರ. ದಿವ್ಯ ಪ್ರಕಾಶ, ಈ ಪದವನ್ನು ಯಾರಾದರೂ ಬಿಡಿಸಿ ಹೇಳಿ. ದಿವ್ಯವಾದ ಪ್ಲಸ್ ಪ್ರಕಾಶ. ಸರಿಯಾದ ಉತ್ತರ. ಹೊಸಗನ್ನಡ, ಈ ಪದವನ್ನು ಯಾರಾದರೂ ಬಿಡಿಸಿ ಹೇಳಿ. ಹೊಸದು ಪ್ಲಸ್ ಕನ್ನಡ. ಸರಿಯಾದ ಉತ್ತರ. ಇಲ್ಲಿ ಎಂತಹ ಮರ? ಹಿರಿದಾದ ಮರ. ಮರದ ವಿಶೇಷಣಗಳು ಪೂರ್ವ ಪದದಲ್ಲಿದೆ, ಆದ್ದರಿಂದ ಇದು ಕರ್ಮಧಾರೆಯ ಸಮಾಸವಾಗಿದೆ. ಇದೇ ರೀತಿ ಹೆಜ್ಜೆ, ಎಂತಹ ಜೇನು? ಹಿರಿದಾದ ಜೇನು, ಆದ್ದರಿಂದ ಇದು ಸಹ ಕರ್ಮಧಾರೆಯ ಸಮಾಸವಾಗಿದೆ. ಎಂತಹ ಪ್ರಕಾಶ? ದಿವ್ಯವಾದ ಪ್ರಕಾಶ, ಆದ್ದರಿಂದ ದಿವ್ಯ ಪ್ರಕಾಶ ಎಂದು ಹೇಳಲಾಗಿದೆ. ಕನ್ನಡ, ಹೊಸಗನ್ನಡ, ಈ ಪದವನ್ನು ಬಿಡಿಸಿದಾಗ ಹೊಸದು ಪ್ಲಸ್ ಕನ್ನಡವೆಂದು ಆಗುತ್ತದೆ. ಎಂತಹ ಕನ್ನಡ? ಅದರ ವಿಶೇಷಣವನ್ನು ಪೂರ್ವ ಪದದಲ್ಲಿದೆ, ಆದ್ದರಿಂದ ಹೊಸದು ಪ್ಲಸ್ ಕನ್ನಡ, ಹೊಸಗನ್ನಡ ಎಂದು ಆಗುತ್ತದೆ. ಇದೇ ರೀತಿ ನಿಮಗೆ ಗೊತ್ತಿರುವ ಯಾವುದಾದ್ರೂ ಒಂದು ಉದಾಹರಣೆ ಕೊಡಿ. ಸರಿಯಾದ ಉತ್ತರ. ಇದನ್ನು ಬಿಡಿಸಿದಾಗ ತೆರೆದು ಪ್ಲಸ್ ಬಂಡೆ ಎಂದರೆ ಹಿರಿದಾದ ಬಂಡೆ, ಅದರ ವಿಶೇಷಣವನ್ನು ಪೂರ್ವ ಪದದಲ್ಲಿ ಹೇಳಿದ್ದಾರೆ. ಇದೇ ರೀತಿ ಇನ್ನೊಮ್ಮೆ ಹೇಳುತ್ತೇನೆ, ಕರ್ಮಧಾರೆಯ ಸಮಾಸವೆಂದರೆ ಪೂರ್ವೋತ್ತರ ಪದಗಳು ಲಿಂಗ, ವಚನ, ವಿಭಕ್ತಿಗಳಿಂದ ಕೂಡಿರಬೇಕು ಮತ್ತು ವಿಶೇಷಣ ವಿಶೇಷ ಸಂಬಂಧದಿಂದ ಆಗುವ ಸಮಾಸವನ್ನೇ ನಾವು ಕರ್ಮಧಾರೆಯ ಸಮಾಸವೆಂದು ಹೇಳುತ್ತೇವೆ. ಎಲ್ಲರಿಗೂ ಧನ್ಯವಾದ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನಾನು ಇಂದು 9ನೇ ತರಗತಿ ಡಿ ವಿಭಾಗದಲ್ಲಿ ಓದುತ್ತಿದ್ದೇನೆ. ನಾನು ಇಂದು ನಿಮಗೆಲ್ಲರಿಗೂ ದ್ವಿಗು ಸಮಾಸದ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ಮೊದಲನೇದಾಗಿ ಉದಾಹರಣೆ ಪ್ರಕಾರ ತಿಳಿದುಕೊಳ್ಳೋಣ. ಇಕ್ಕೆಲ್ಲ, ಈ ಪದವನ್ನು ಯಾರಾದರೂ ಬಿಡಿಸಿ. 2 ಪ್ಲಸ್ ಕೆಲ ಇಕ್ಕೆಲ್ಲ. ಸರಿಯಾದ ಉತ್ತರ. ಮುಮ್ಮಡಿ, ಈ ಪದವನ್ನು ಯಾರಾದರೂ ಬಿಡಿಸಿ. 3 ಪ್ಲಸ್ ಮನೆ. ಸರಿಯಾದ ಉತ್ತರ. ದ್ವಿಗು ಸಮಾಸ ಎಂದರೆ ಪೂರ್ವ ಪದವು ಸಂಖ್ಯೆಯವಾಚಕವಾಗಿದ್ದು ಉತ್ತರ ಪದದಲ್ಲಿರುವ ನಾಮಪದದೊಡನೆ ಸೇರಿರಬೇಕು. ಏಕೆಂದರೆ ಇದು ಸಂಖ್ಯೆಯವಾಚಕವಾಗಿದೆ. ಇದು ಪೂರ್ವೋತ್ತರ ಪದದಲ್ಲಿ ಇದು ಪೂರ್ವ ಪದ, ಹಾಗಾಗಿ ಇದು ಸಂಖ್ಯೆಯವಾಚಕವಾಗಿದೆ. ಅದಕ್ಕೆ ನಾವು ದ್ವಿಗು ಸಮಾಸ ಎನ್ನುತ್ತೇವೆ. ಆದರೆ ದ್ವಿಗು ಸಮಾಸ ಎಂದರೆ ದ್ವಿಗು ಸಮಾಸ ಎಂದರೆ ಪೂರ್ವ ಪದವು ಸಂಖ್ಯೆಯವಾಚಕವಾಗಿದ್ದು ಉತ್ತರ ಪದದಲ್ಲಿರುವ ನಾಮಪದದೊಡನೆ ಸೇರಿ ಆಗುವ ಸಮಾಸವೇ ದ್ವಿಗು ಸಮಾಸ.
ದ್ವಿಗು ಸಮಾಸ ಎಂದರೆ ಪೂರ್ವ ಪದವು ಸಂಖ್ಯೆವಾಚಕವಾಗಿದ್ದು ಉತ್ತರ ಪದವು ನಾಮಪದಗಳನ್ನು ಸೇರಿ ಆಗುವ ಸಮಾಸವೇ ದ್ವಿಗು ಸಮಾಸ. ಹಾಗಾದರೆ ಉದಾಹರಣೆ ಕೊಡಿ. ಒಗ್ಗಟ್ಟು ಈ ಪದವನ್ನು ಯಾರಾದರೂ ಬಿಡಿ. ಒಗ್ಗಟ್ಟು ಒಂದು ಪ್ಲಸ್ ಗಟ್ಟು. ಒಂದು ಪ್ಲಸ್ ಕಟ್ಟು ಸರಿಯಾದ. ಒಂದು ಎನ್ನುವುದು ಸಂಖ್ಯೆವಾಚಕ, ಕಟ್ಟು ಎನ್ನುವುದು ನಾಮಪದ ಬದಲಿ. ಹಾಗಾಗಿ ಇದನ್ನು ನಾವು ದ್ವಿಗು ಸಮಾಸ ಎಂದು ಕರೆಯುತ್ತೇವೆ. ಇನ್ನೊಂದು ಇಮ್ಮಡಿ. ಈ ಪದವನ್ನು ಯಾರಾದರೂ ಬಿಡಿ. ಎರಡು ಪ್ಲಸ್ ಮಡಿ. ಸರಿ. ಇಲ್ಲಿ ಅಷ್ಟೇ ಎರಡು ಅನ್ನೋದು ಸಂಖ್ಯೆವಾಚಕವಾಗಿದೆ, ಮಡಿ ಎನ್ನುವುದು ನಾಮಪದವಾಗಿದೆ. ಅದಕ್ಕೆ ಇದನ್ನು ದ್ವಿಗು ಸಮಾಸ ಎಂದು ಕರೆಯುತ್ತೇವೆ. ದ್ವಿಗು ಸಮಾಸ ಅಂದರೆ ಎಲ್ಲರಿಗೂ ಗೊತ್ತಿರುವ ಹಾಗಿದೆ. ಹಾಗಾದರೆ ಇನ್ನೊಂದು ಸರಿ ಹೇಳಿ ಕೇಳಿಕೊಳ್ಳಿ. ದ್ವಿಗು ಸಮಾಸ ಎಂದರೆ ಪೂರ್ವ ಪದವು ಸಂಖ್ಯೆವಾಚಕವಾಗಿದ್ದು ಉತ್ತರ ಪದದಲ್ಲಿರುವ ನಾಮಪದಗಳನ್ನು ಸೇರಿ ಆಗುವ ಸಮಾಸವೇ ದ್ವಿಗು ಸಮಾಸ. ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಂತೀನಿ. ಹಾಗಾದರೆ ದ್ವಿಗು ಸಮಾಸದಲ್ಲಿ ಒಂದು ಉದಾಹರಣೆ ಕೊಡಿ. ಸಪ್ತ ಸ್ವರಗಳು ಸರಿಯಾದ ಉತ್ತರ. ಸಪ್ತ ಪ್ಲಸ್ ಸ್ವರ, ಸಪ್ತಗಳಾದ ಪ್ಲಸ್ ಸ್ವರಗಳು ಸಪ್ತ ಸ್ವರಗಳು. ಎರಡನೆಯದಾಗಿ ಅಂಕಿ ಸಮಾಸ. ಅದು 22, ಇದು 8. ಉದಾಹರಣೆಗೆ ಅಂಗೈ. ತಿರುಗ್ಸಕ್ಕೋ ಕಟ್. ಈ ಪದವನ್ನು ಯಾರಾದರೂ ಬಿಡಿಸಿ. ಕೈಯ ಪ್ಲಸ್ ಅಡಿ. ಸರಿಯಾದ ಉತ್ತರ. ತಿರುಗ್ಸಕ್ಕೋದೆಲ್ಲ ಕಟ್ಟಾಯ್ತು. ಈ ಪದವನ್ನು ಯಾರಾದರೂ ಬಿಡಿಸಿ. ಕೈಯ ಪ್ಲಸ್ ಮಡಿ. ಸರಿಯಾದ ಉತ್ತರ. ಯಾಕೆಂದರೆ ಅಂಕ ಪ್ಲಸ್ ಅಂಕಿ ಸಮಾಸ. ಇದು ಉದಾಹರಣೆ ಯಾಕೆಂದರೆ ಅಂಕಿ ಸಮಾಸ ಎಂದರೆ ಅಂಶ ಭಾಗಗಳನ್ನು ಹೊಂದಿರುವ ಸಮಾಸವೇ ಅಂಶ ಸಮಾಸ. ಅಂಕಿ ಸಮಾಸದ ಲಕ್ಷಣ ಹೇಳಬೇಕೆಂದರೆ ಅಂಕಿ ಸಮಾಸ ಎಂದರೆ ಅಂಶ ಮತ್ತು ಅಂಶ ಭಾಗಗಳನ್ನು ಹೊಂದಿರುವ ಅರ್ಥವೇ ಅಂಕಿ ಸಮಾಸ. ಉದಾಹರಣೆ
ಅಂಶಿ ಸಮಾಸ ಎಂದರೆ ಪೂರ್ವೋತ್ತರ ಪದಗಳು ಅಂಶಾಂಶಿ ಭಾವ ಸಂಬಂಧದಿಂದ ಸೇರಿ ಪೂರ್ವ ಉತ್ತರ ಅರ್ಥವು ಪ್ರಧಾನವಾಗಿ ಉಳ್ಳ ಸಮಾಸಕ್ಕೆ ಅಂಶಿ ಸಮಾಸ ಎನ್ನುತ್ತೇವೆ. ಮುಂದೆ ಈ ಪದವನ್ನು ಯಾರಾದರೂ ಬಿಡಿಸಿ. ತುದಿ ಮೂಗು. ಮೂಗಿನ ಪ್ರಸ್ತುತಿ. ತಲೆಯ ಅನ್ನೋದು ಅಂಶವನ್ನು ಹೊಂದಿರುತ್ತದೆ. ಮುಂದು ಅನ್ನೋದು ಅಂಶಿ ಮತ್ತು ಅಂಶ ಭಾಗಗಳನ್ನು ಹೊಂದಿರುವ ಸಮಾಸವೇ ಅಂಶಿ ಸಮಾಸ ಎಂದು ಕರೆಯುತ್ತೇವೆ. ಹಾಗಾದರೆ ಇನ್ನೊಂದ್ಸರಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅಂಶಿ ಸಮಾಸ ಎಂದರೆ ಪೂರ್ವೋತ್ತರ ಪದಗಳು ಅಂಶಾಂಶಿ ಭಾವ ಸಂಬಂಧದಿಂದ ಸೇರಿ ಪೂರ್ವ ಉತ್ತರ ಅರ್ಥವು ಪ್ರಧಾನವಾಗಿ ಉಳ್ಳ ಸಮಾಸಕ್ಕೆ ಅಂಶಿ ಸಮಾಸ ಎನ್ನುತ್ತೇವೆ. ಯಾರಾದರೂ ಉದಾಹರಣೆ ಕೊಡಿ. ಅಂಶಿ ಸಮಾಸಕ್ಕೆ ಯಾರಾದರೂ ಉದಾಹರಣೆ? ಹಿಂಗಾಲು. ಯಾರಾದರೂ ಸರಿಯಾದ. ಎಲ್ಲರಿಗೂ ಧನ್ಯವಾದಗಳು. ಆತನು ಹೊಲಮನೆ ಮಾಡಿಕೊಂಡಿದ್ದನು. ಹೊಲಮನೆ ಉದಾಹರಣೆಗಳನ್ನು ಈ ಉದಾಹರಣೆಗಳನ್ನು ಯಾರಾದರೂ ಬಿಡಿಸ್ತೀರಾ? ಹೊಲಮನೆ ಸರಿಯಾದ ಉತ್ತರ. ಮತ್ತು ಕೆರೆಕಟ್ಟೆಗಳನ್ನು ಕಟ್ಟಿಸಿದ್ದೇನೆ. ಈ ಪದವನ್ನು ಯಾರಾದರೂ ಬಿಡಿಸ್ತೀರಾ? ಕೆರೆಯನ್ನು ಪ್ಲಸ್ ಕಟ್ಟೆಯನ್ನು ಇಟ್ಟುಕೊಂಡು ಕೆರೆಕಟ್ಟೆಗಳನ್ನು ಸರಿಯಾದ ಉತ್ತರ. ಅಥವಾ ಕೆರೆಕಟ್ಟೆಗಳನ್ನು ಇತ್ಯಾದಿಯಾಗಿ ಹೇಳಬಹುದು. ಇಲ್ಲಿ ಪೂರ್ವದಲ್ಲಿ ಬಂದ ಸಮಾಸಗಳಂತೆ ಪೂರ್ವದ ಅಥವಾ ಉತ್ತರ
ಎಲ್ಲ ಪದಗಳ ಅರ್ಥವು ಪ್ರಧಾನವಾಗಿರುತ್ತದೆ. ಇದನ್ನು ನಾವು ದ್ವಂದ್ವ ಸಮಾಸ ಎಂದು ಕರೆಯುತ್ತೇವೆ. ದ್ವಂದ್ವ ಸಮಾಸ ಎಂದರೆ ಎರಡು ಅಥವಾ ಅನೇಕ ನಾಮಪದಗಳು ಸಹಯೋಗ ತೋರುವಂತೆ ಇಲ್ಲಿ ಎಲ್ಲ ಪದಗಳ ಅರ್ಥವು ಪ್ರಧಾನವಾಗಿರಬೇಕು. ಉಳ್ಳ ಸಮಾಸಕ್ಕೆ ನಾವು ದ್ವಂದ್ವ ಸಮಾಸ ಎಂದು ಕರೆಯುತ್ತೇವೆ. ಉದಾಹರಣೆ: ಗಿಡ ಮರ ಬಳ್ಳಿ. ಈ ಪದವನ್ನು ಯಾರು ಗುರುತಿಸ್ತೀರಾ? ಗಿಡವು ಪ್ಲಸ್ ಮರವು ಪ್ಲಸ್ ಬಳ್ಳಿ. ಸರಿಯಾದ ಆನೆ ಕುದುರೆ ಒಂಟೆ. ಈ ಪದವನ್ನು ಯಾರು ಗುರುತಿಸ್ತೀರಾ? ಆನೆಯು ಕುದುರೆಯು ಪ್ಲಸ್ ಒಂಟೆಯು. ಕೆರೆ ಕಟ್ಟೆ ಕಾಡು. ಈ ಪದವನ್ನು ಯಾರು ಗುರುತಿಸ್ತೀರಾ? ಕೆರೆಯು ಪ್ಲಸ್ ಕಟ್ಟೆಯು ಪ್ಲಸ್ ಗಾಡಿ. ದ್ವಂದ್ವ ಸಮಾಸದ ಉದಾಹರಣೆ: ದ್ವಂದ್ವ ಸಮಾಸ ಎಂದರೆ ಅರ್ಥವಾಗಿದೆ ಎಂದು ತಿಳಿದುಕೊಳ್ಳುತ್ತೇನೆ. ಈಗ ದ್ವಂದ್ವ ಸಮಾಸ ಎಂದರೆ ಯಾರಿದ್ದೀರಾ? ದ್ವಂದ್ವ ಸಮಾಸ ಎಂದರೆ ಯಾರು ಹೇಳ್ತೀರಾ? ದ್ವಂದ್ವ ಸಮಾಸ ಎಂದರೆ ಎರಡು ಅಥವಾ ಅನೇಕ ನಾಮಪದಗಳು ಸಹಯೋಗ ತೋರುವಂತೆ ಎಲ್ಲ ಪದಗಳ ಅರ್ಥವು ಪ್ರಧಾನವಾಗಿರಬೇಕು. ಇದನ್ನು ನಾವು ದ್ವಂದ್ವ ಸಮಾಸ ಎಂದು ಕರೆಯುತ್ತೇವೆ. ಈಗ
ಕಣ್ಣ ಈ ಪದವನ್ನು ಯಾರು ತಿಳಿಸ್ತೀರಾ? ಮೂರು ಕಣ್ಣು ಉಳ್ಳವನು. ಈ ಎರಡು ಪದಗಳು ಇಲ್ಲಿ ಮುಖ್ಯವೇ ಅಲ್ಲ, ಏಕೆಂದರೆ ಮೂರನೇ ಅನ್ಯ ಪದದ ಈ ಎರಡು ಪದಗಳ ಅರ್ಥದಿಂದ ಮೂರನೇ ಪದದ ಅರ್ಥವು ಇಲ್ಲಿ ಮುಖ್ಯವಾಗಿದೆ. 3 + ಕಣ್ಣುಳ್ಳವನು 6 ಅವನೇ ಶಿವ ಎಂಬುದರ ಅರ್ಥ ಇಲ್ಲಿ ಮುಖ್ಯ. ಶಿವ ಎಂಬ ಪದಕ್ಕೆ ಹಣೆಯಲ್ಲಿ ಕಣ್ಣು ಎಂಬೆರಡು ವಿಶೇಷಣ ಅಥವಾ ಇವೆರಡು ಪದಗಳು ಪ್ರಧಾನ ವಿಶೇಷವಾಯಿತು. ಹೀಗೆ ಸಮಾಸದಲ್ಲಿರುವ ಪದಗಳ ಅರ್ಥಕ್ಕೆ ಪ್ರಾಧಾನ್ಯತೆ ಇದ್ದರೆ ಈ ಸಮಾಸದ ಲಕ್ಷಣ ಹೀಗಿದೆ. ಬಹುವ್ರೀಹಿ ಸಮಾಸ ಎಂದರೆ ಎರಡು ಅಥವಾ ಅನೇಕ ನಾಮಪದಗಳು ಸೇರಿ ಸಮಾಸವಾದಾಗ ಬೇರೊಂದು ಪದದ ಅನ್ಯ ಪದದ ಅರ್ಥವು ಸಮಾಸವಾಗಿದೆ. ಬಹುವ್ರೀಹಿ ಸಮಾಸ ಎಂದರೆ ಎರಡು ಅಥವಾ ಅನೇಕ ನಾಮಪದಗಳು ಸೇರಿ ಸಮಾಸವಾದಾಗ ಬೇರೊಂದು ಪದದ ಅನ್ಯ ಪದದ ಅರ್ಥವು ಪ್ರಧಾನವಾಗಿದ್ದರೆ ನಾವು ಬಹುವ್ರೀಹಿ ಸಮಾಸ ಎಂದು ಕರೆಯುತ್ತೇವೆ. ಕಣ್ಣ ಈ ಪದವನ್ನು ಯಾರು ತಿಳಿಸ್ತೀರಾ? ಮೂರು ಕಣ್ಣು. ಕಣ್ಣುಳ್ಳವನು 6 ಶಿವ ಹಣೆಗಣ್ಣ ಈ ಪದವನ್ನು ಯಾರು ತಿಳಿಸ್ತೀರಾ? ಹಣೆಯಲ್ಲಿ ಪ್ಲಸ್ ಕಣ್ಣುಳ್ಳವನು. ಹಣೆಯಲ್ಲಿ ಪ್ಲಸ್ ಕಣ್ಣುಳ್ಳವನು 6 ಶಿವ ಚಕ್ರಪಾಣಿ ಈ ಪದವನ್ನು ಯಾರು ತಿಳಿಸ್ತೀರಾ?
ಚಕ್ರವು ಪ್ಲಸ್ ಕಾಳಿನಲ್ಲಿ. ಚಕ್ರವು ಪ್ಲಸ್ ಪ್ರಾಣಿಯು 6 ಅವನು ವಿಷ್ಣು. ಈಗ ಬಹುವ್ರೀಹಿ ಸಮಾಸ ಎಂದರೆ ಅರ್ಥವಾಗಿದೆ ಎಂದುಕೊಳ್ಳುತ್ತೇನೆ ಮತ್ತು ಇನ್ನೊಮ್ಮೆ ಹೇಳುತ್ತೇನೆ. ಬಹುವ್ರೀಹಿ ಸಮಾಸ ಎಂದರೆ 2 ಅಥವಾ ಅನೇಕ ನಾಮಪದಗಳು ಸೇರಿ ಸಮಾಸವಾದಾಗ ಬೇರೊಂದು ಪದದ ಅನ್ಯ ಪದದ ಅರ್ಥವು ಪ್ರಧಾನವಾಗಿದ್ದರೆ ಉಳ್ಳ ಸಮಾಸಕ್ಕೆ ಬಹುವ್ರೀಹಿ ಸಮಾಸ ಎಂದು ಕರೆಯುತ್ತೇವೆ. ನೀವ್ಯಾರಾದರೂ ಉದಾಹರಣೆಯನ್ನು ಹೇಳ್ತೀರಾ? ಪದ್ಮನಾಭ. ಈ ಪದವನ್ನು ಯಾರಾದರೂ ಬಿಡಿಸ್ತೀರಾ? ಆದಿಯಲ್ಲಿ ಪದ್ಮವನ್ನು ಉಳ್ಳವರು. ಅವನು ಯಾರು? ವಿಷ್ಣು. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಸುಪ್ರೀತ್ HP. ನಾನು 9ನೇ ತರಗತಿ ಡಿ ವಿಭಾಗದಲ್ಲಿ ಓದುತ್ತಿದ್ದೇನೆ. ಇಂದು ಸಮಾಸದಲ್ಲಿ ಒಂದಾದ ಕ್ರಿಯಾ ಸಮಾಸ ಮತ್ತು ಗಮಕ ಸಮಾಸ ಇವೆರಡನ್ನು ತಿಳಿಯೋಣ. ಮೊದಲನೇದಾಗಿ ಕ್ರಿಯಾ ಸಮಾಸ. ಕ್ರಿಯಾ ಸಮಾಸ. ಮನೆ ಕಟ್ಟಿದನು ಮೈ ಮರೆತು. ಮನೆ ಕಟ್ಟಿದನು ಈ ಪದವನ್ನು ಯಾರಾದರೂ ಬಿಡಿಸಿ ಹೇಳುತ್ತೀರಾ? ದಯನ್ನು ಪ್ರಸ್ತುತಿಗಳು ಸರಿಯಾದ ಉತ್ತರ. ಇನ್ನೊಂದು ಉದಾಹರಣೆ. ಮೈ ಮರೆತು ಈ ಪದವನ್ನು ಯಾರಾದರೂ ಬಿಡಿಸಿ ಹೇಳಿ. ಮೈಯನ್ನು ಪ್ಲಸ್ ಮರೆತು. ಸರಿಯಾದ ಉತ್ತರ. ಇಲ್ಲಿ ಪೂರ್ವ ಪದದಲ್ಲಿರುವ ದ್ವಿತೀಯ ವಿಭಕ್ತಿಗಳಾದ ನಾಮಪದಗಳಾಗಿವೆ. ಇಲ್ಲಿ ದ್ವಿತೀಯ ವಿಭಕ್ತಿ ಇಲ್ಲಿ ದ್ವಿತೀಯ ವಿಭಕ್ತಿಗಳಾಗಿವೆ. ಇಲ್ಲಿ ಇಲ್ಲಿ ಪೂರ್ವ ಪದದಲ್ಲಿರುವ ದ್ವಿತೀಯ ವಿಭಕ್ತಿಗಳಾದ ನಾಮಪದಗಳಾಗಿವೆ. ಉತ್ತರದಲ್ಲಿ ಮಾತ್ರ ಕಟ್ಟಿದರೂ ಮರೆತ ಎಂಬ ಕ್ರಿಯಾಪದಗಳು ಕ್ರಿಯೆಯಿಂದ ಕೂಡಿವೆ. ಒಟ್ಟಿನಲ್ಲಿ ಮೇಲೆ ಹೇಳಿದ ಎಲ್ಲ ಪೂರ್ವ ಪದಗಳು ದ್ವಿತೀಯಾಂತ ನಾಮಪದಗಳಿಂದಲೂ ಕೂಡಿವೆ ಎನ್ನಬಹುದು. ಈ ಸಮಾಸದ ಲಕ್ಷಣವನ್ನು ಹೀಗೆ ತಿಳಿಯೋಣ. ಪೂರ್ವ ಪದವು ಪ್ರಾಯಶಃ ದ್ವಿತೀಯಾಂತವಾಗಿದ್ದು ಉತ್ತರದಲ್ಲಿರುವ ಕ್ರಿಯೆಯೊಡನೆ ಸೇರಿ ಆಗುವ ಸಮಾಸವನ್ನೇ ಕ್ರಿಯಾ ಸಮಾಸ ಎಂದು ಕರೆಯುತ್ತೇವೆ.
ಈ ಪದವನ್ನು ಯಾರಾದರೂ ಬಿಡಿಸಿ ಹೇಳಿ. ಸರಿಯಾದ ಉತ್ತರ. ಕೈ ಹಿಡಿದು. ಈ ಪದವನ್ನು ಯಾರಾದರೂ ಬಿಡಿಸಿ ಹೇಳಿ. ಕೈಯಂ ಪ್ಲಸ್ ಹಿಡಿದು. ಸರಿಯಾದ ಉತ್ತರ. ಕಾಲೆಳೆ. ಈ ಪದವನ್ನು ಯಾರಾದರೂ ಬಿಡಿಸಿ ಹೇಳಿ. ಕಾಲನ್ನು ಪ್ಲಸ್ ಎಳೆ. ಸರಿಯಾದ ಉತ್ತರ. ಈಗ ನಾನು ಈ ಕ್ರಿಯಾ ಸಮಾಸ ಅರ್ಥವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಯಾರಾದರೂ ಇನ್ನೊಂದು ಉದಾಹರಣೆ ಕೊಡ್ತೀರಾ? ಕ್ರಿಯಾ ಸಮಾಸ. ಮರ ಹತ್ತು. ಮರ ಹತ್ತು. ಇಲ್ಲಿ ಮರವನ್ನು ಪ್ಲಸ್ 10. ಹಾಗೆ ಇಲ್ಲಿ ಮತ್ತೊಂದು ಸತಿ ಹೇಳುತ್ತೇನೆ ಕ್ರಿಯಾ ಸಮಾಸದ ಲಕ್ಷಣವನ್ನು. ಪೂರ್ವಪದವು ಪ್ರಾಯಶಃ ದ್ವಿತೀಯಾಂತವಾಗಿದ್ದು ಉತ್ತರದಲ್ಲಿರುವ ಏಯೊಡನೆ ಸೇರಿ ಆಗುವ ಸಮಾಸವನ್ನು ಕ್ರಿಯಾ ಸಮಾಸ ಎನ್ನುವರು. ಹಾಗೆ ಇನ್ನೊಂದು ಸಮಾಸವಾದ ಗಮಕ ಸಮಾಸವನ್ನು ನಾನಿಂದು ತಿಳಿಸುತ್ತೇನೆ. ಗಮಕ ಸಮಾಸ. ಮೊದಲನೇದಾಗಿ ಉದಾಹರಣೆಯಿಂದ ಹೋಗೋಣ. ಆ ಮನೆ. ಈ ಪದವನ್ನು ಯಾರಾದರೂ ಬಿಡಿಸಿ ಹೇಳಿ. ಅದು ಪ್ಲಸ್ ಮನೆ. ಸರಿಯಾದ ಉತ್ತರ. ಈ ಪದವನ್ನು ಯಾರಾದರೂ ಬಿಡಿಸಿ ಹೇಳಿ. ಅದು ಪ್ಲಸ್ ಊರು. ಸರಿಯಾದ ಉತ್ತರ. ಈ ಮನುಷ್ಯ. ಈ ಪದವನ್ನು ಯಾರಾದರೂ ಬಿಡಿಸಿ ಹೇಳಿ. ಆ ಪುರುಷ. ಅದನ್ನು ಪ್ಲಸ್ ಪುರುಷ. ಸರಿಯಾದ ಉತ್ತರ. ಈ ಹೆಂಗಸು. ಈ ಪದವನ್ನು ಯಾರಾದರೂ ಬಿಡಿಸಿ ಹೇಳಿ. ಇಲ್ಲಿ ಇತ್ಯಾದಿ ರೂಪಗಳಾಗಿವೆ. ಇಲ್ಲಿ ಪೂರ್ವ ಪದಗಳು ಅದು, ಇವನು, ಇವಳು. ಇಲ್ಲಿ ಉತ್ತರ ಪದಗಳು, ಇಲ್ಲಿ ಪೂರ್ವ ಪದದಲ್ಲಿ ಸರ್ವನಾಮಗಳಿವೆ. ಪೂರ್ವ ಪದಗಳು ಇತ್ಯಾದಿ ಸರ್ವನಾಮಗಳಿವೆ. ಹೀಗೆ ಪೂರ್ವ ಪದವು ಸರ್ವನಾಮವಾಗಿದ್ದು ಉತ್ತರದ ನಾಮಪದಗಳನ್ನೇ ಸೇರಿ ಸಮಾಸವಾಗಿದೆ. ನಾಮಪದದ ಬದಲಾಗಿ ಬಳಸುವಂತಹ ಪದಗಳನ್ನು ಏನೆಂದು ಕರೆಯುತ್ತೇವೆ? ಸರ್ವನಾಮ. ಸರಿಯಾದ ಉತ್ತರ. ಸುಡುಗಾಡು. ಈ ಪದವನ್ನು ಯಾರಾದರೂ ಬಿಡಿಸಿ ಹೇಳಿ.
ಸುಡುಗಾಡು. ಈ ಪದವನ್ನು ಬಿಡಿಸಿದಾಗ ಸುಡುವುದು ಪ್ಲಸ್ ಕಾಡು, ಸುಡುಗಾಡು.